ನಮಸ್ತೆ. ಇವತ್ತು ಬಟರ್ ಪನ್ನೀರ್ ಮಸಾಲಾನ ಸಿಂಪಲ್ ಆಗಿ ಈಸಿಯಾಗಿ ಯಾವ ಥರ ಮಾಡ್ಕೊಳ್ಳೋದು ಕಮ್ಮಿ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಅಂತ ತೋರಿಸ್ತಾ ಇದ್ದೀನಿ. ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂತಂದ್ರೆ ಈರುಳ್ಳಿ ಟೊಮೊಟೊನ ಜಾಸ್ತಿ ಬಳಸ್ಕೊಳ್ಳಿ. ಕಮ್ಮಿ ಬೇಕು ಅಂತಂದ್ರೆ ಒಂದೇ ಒಂದು ಈರುಳ್ಳಿನ ನಾನು ಹೆಚ್ಚಿ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಟೊಮೊಟೊ 2 ತಗೊಂಡಿದ್ದೀನಿ. ಗೋಡಂಬಿ ಬೇಕಾಗುತ್ತೆ, ಇದನ್ನ ನೆನೆಸಿ ಬೇಕಾದರೂ ನೀವು ಹಾಕೊಳ್ಬೋದು ಅಥವಾ ಡೈರೆಕ್ಟ್ ಆಗಿ ಬಾಣಲಿಗೆ ಹಾಕ್ತೀವಂತಂದ್ರೂ ಹಾಕೊಳ್ಬೋದು. 8 ರಿಂದ 10 ಗೋಡಂಬಿ ಬೇಕಾಗುತ್ತೆ. ಗ್ರೇವಿ ಥಿಕ್ನೆಸ್ ಬರಬೇಕಲ್ವಾ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಗೋಡಂಬಿ ಹಾಕೋದ್ರಿಂದ. ಇವಾಗ ನಾನು ಒಂದು ಬಾಣಲಿ ಅಂದ್ರೆ ಯಾವ್ದಾದ್ರು ಇಟ್ಕೊಳ್ಬೋದು, ಆದ್ರೆ ಸ್ವಲ್ಪ ತಳ ದಪ್ಪ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ಇಲ್ಲ ಅಂದ್ರೆ ಕುಕ್ಕರ್ ಅಲ್ಲಿ 1 ವಿಷಲ್ ತಗೊಂಡ್ಬಿಟ್ರು ಬೇಗನೆ ಆಗುತ್ತೆ. ಇಲ್ಲಿ ನಾನು ಸೋಂಪು 1/4 ಸ್ಪೂನ್ ಹಾಕಿದ್ನಿ, 1 ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ, ಒಂದು 8 ರಿಂದ 10 ಕಾಳು ಮೆಣಸನ್ನ ಹಾಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಫ್ಲೇವರ್ ಅನ್ನೋದಕ್ಕೋಸ್ಕರ. ಇಲ್ಲಿ ಗೋಡಂಬಿನ ಹಾಕೊಳ್ತಾ ಇದ್ದೀನಿ. ಒಂದು ಸಲ ಹುರಿದ ನಂತರ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಒಂದೇ ಒಂದು ಈರುಳ್ಳಿ, ಒಂದೇ ಒಂದು ಗೆಡ್ಡೆ ಬೆಳ್ಳುಳ್ಳಿನೂ ಕೂಡ ಹಾಕೊಂಡು ನಂತರ 2 ಟೊಮೊಟೊನು ಹಾಕೊಂಡು ಸಾಫ್ಟ್ ಆಗೋವರೆಗೂ ಹುರ್ಕೊಳ್ಬೇಕಾಗುತ್ತೆ. ಈ ಟೈಮಲ್ಲಿ ಸ್ವಲ್ಪ ಚಕ್ಕೆ ಲವಂಗನ ಹಾಕೊಳ್ಬೇಕಾಗುತ್ತೆ. ಅದು ಚಕ್ಕೆ ಲವಂಗನ ಜಾಸ್ತಿ ಹಾಕೋಕೆ ಹೋಗ್ಬೇಡಿ, ಯಾಕೆಂದ್ರೆ ಅದೇ ಫ್ಲೇವರ್ ಬಿಟ್ಕೊಂಡ್ಬಿಡುತ್ತೆ ಜಾಸ್ತಿ. ಹಂಗಾಗಿ ನೀವು ಚಕ್ಕೆ ಲವಂಗ ಬಳಸಿಲ್ಲ ಅಂದ್ರೆ ಗರಂ ಮಸಾಲಾನ ಬಳಸ್ಕೊಳ್ಬೋದು. ಇವಾಗ ಟೊಮೊಟೊ 2 ಹಾಕೊಂಡಿದ್ದೀನಿ. ನನಗಂತೂ ತುಂಬಾ ಇಷ್ಟ ಈ ಗ್ರೇವಿ, ಹಂಗಾಗಿ ಇದನ್ನ 15 ದಿನದಿಂದ ಮಾಡೋಣ ಅಂತ ಮಾಡೋಕ್ಕೆ ಆಗಿರ್ಲಿಲ್ಲ, ಇವತ್ತು ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಬೇಗ ಬೇಯಲಿ ಅನ್ನೋದಕ್ಕೋಸ್ಕರ ನಾನು ಉಪ್ಪನ್ನು ಕೂಡ ಹಾಕೊಂಡು ಸಾಫ್ಟ್ ಆಗೋವರೆಗೂ ಹುರ್ಕೊಂಡ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಈ ಥರ ಹುರ್ಕೊಳ್ಳಿ. ನಂತರ ಒಂದೇ ಒಂಚೂರು ಶುಂಠಿನ ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಕೆ ಹೋಗಬೇಡಿ. ಇವಾಗ ಅದೇ ಒಂದು ಪ್ಯಾನ್ಗೆ ನಾನು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ತುಂಬ ಬಿಸಿ ಇರಬಾರ್ದು. ಹಾಕಿದ ತಕ್ಷಣವೇ ಪಲಾವ್ ಎಲೆ ಬರುತ್ತಲ್ವ ಅದನ್ನು ಹಾಕಿದ್ದೀನಿ. ಅದಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಅಚ್ಕಾರದ ಪುಡಿ 2 ಸ್ಪೂನ್ ಅಷ್ಟು, ಮೀಡಿಯಮ್ ಸ್ಪೂನ್ ಬರುತ್ತಲ್ಲ ಅದು, 2 ಸ್ಪೂನ್ ಅಷ್ಟು ಧನಿಯಾ ಪೌಡ್ರು, ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪೌಡ್ರು, ಇಷ್ಟನ್ನು ಹಾಕ್ಬಿಟ್ಟು ಎಣ್ಣೆಲಿ ಉರಿಯೋದ್ರಿಂದ ನಿಮಗೆ ರೆಡ್ ಕಲರ್ ಅಂದರೆ ಕಲರು ಚೇಂಜ್ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಖಾರದ ಪುಡಿ ಇದನ್ನೆಲ್ಲ ಹಾಕಿರ್ತೀರಲ್ವ, ಅದು ಯಾವುದು ಸೀದೋಗಬಾರ್ದು. ಎಣ್ಣೆ ಬಿಸಿ ಆದಮೇಲೆ ನೀವು ಆ ಒಂದು ಪೌಡ್ರುಗಳನ್ನ ಅಂದರೆ ಖಾರದ ಪುಡಿ ಧನಿಯಾ ಪೌಡ್ರು ಇದನ್ನೆಲ್ಲ ಹಾಕಬಾರ್ದು, ಯಾಕೆಂದರೆ ಸೀದೋಗ್ಬಿಡುತ್ತೆ. ನೀವು ಅದು ಎಣ್ಣೆ ಹಾಕ್ತಿರಲ್ವ ಇಮಿಡಿಯೇಟು ನೀವು ಹಾಕಬೇಕಾಗತ್ತೆ. ಇನ್ನೂ ಹುರ್ಕೊಂಡಂಥ ಮಸಾಲೆನ ಹಾಕಿದ್ದೀನಿ, ಅದು ಸುತ್ತ ಎಣ್ಣೆ ಬಿಟ್ಕೊಳ್ಳುತ್ತೆ. ನಿಮ್ಗೆ ಎಷ್ಟು ಗ್ರೇವಿ ಬೇಕು ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ. ಮೊದಲೇ ನಾವು ಉಪ್ಪು ಹಾಕಿದ್ದೀವಲ್ವ, ಹಾಗಾಗಿ ನೋಡಿಕೊಂಡು ನೀವು ಉಪ್ಪನ್ನ ಸೇರಿಸ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದರೆ ಅದು ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ಈ ಟೈಮಲ್ಲಿ ಟೇಸ್ಟ್ ಕೂಡ ನೋಡ್ಕೊಳ್ಳಿ. ನಿಮಗೆ ಮೇಲ್ಗಡೆ ಕ್ರಿಸ್ಪಾಗಿ ಒಳಗಡೆ ಸಾಫ್ಟಾಗಿ ಪನ್ನೀರ್ ಬೇಕು ಅಂತಂದರೆ ಬೆಣ್ಣೆನಲ್ಲಿ ಅಥವಾ ಎಣ್ಣೆನಲ್ಲಿ ಹುರ್ಕೊಂಡು ಪನ್ನೀರ್ನ ಬಳಸ್ಕೊಳ್ಳಿ. ನನಗೆ ಸಾಫ್ಟ್ ಆಗಿದ್ರೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಕಟ್ ಮಾಡಿ ಹಂಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮೇಲಿಂದ ನಾವು ಕಸ್ತೂರಿ ಮೇಥಿ ಅಂದರೆ ಇನ್ನೇನು ಅಲ್ಲ, ನಾನು ಮೆಂತ್ಯ ಸೊಪ್ಪನ್ನ ಸೀಸನಲ್ಲಿ ತುಂಬ ಕಮ್ಮಿ ರೇಟ್ಗೆಲ್ಲ ಸಿಗುತ್ತಲ್ವ, ಅವಾಗ ಮೆಂತ್ಯ ಸೊಪ್ಪನ್ನು ತಂದುಬಿಟ್ಟು ಚೆನ್ನಾಗಿ ಒಣಗಿಸಿ ಎತ್ತಿಟ್ಕೊಂಡ್ಬಿಟ್ರೆ ಈ ಥರ ಒಂದು ಗ್ರೇವಿಗಳೆಲ್ಲ ಮಾಡಿದಾಗ ತುಂಬಾ ಯೂಸ್ ಆಗುತ್ತೆ. ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಮೇಲ್ಗಡೆಯಿಂದ ಆ ಒಂದು ಸೊಪ್ಪನ್ನ ಉದುರಿಸಿದ್ರೆ ಆಯಿತು, ಅದೇನೇ ಕಸ್ತೂರಿ ಮೇಥಿ. ಇಲ್ಲ ಅಂತಂದರೆ ಅಂಗಡಿಲೂ ಸಿಗುತ್ತೆ, ತಂದು ನೀವು ಹಾಕ್ಕೊಳ್ಬೋದು. ಇವಾಗ 1-2-3 ಕುದಿ ಬಂದರೆ ಸಾಕು, ತುಂಬ ಚೆನ್ನಾಗಿರೋಂಥ ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು.